ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನನ್ಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ಅಂತ. ನೋಡ್ ಮಂದ, ದಿನ ಕಳಿತಿದ್ದಂಗ ವಯಸ್ಸು ಜಾಸ್ತಿ ಆಗ್ತಾವ. ಕರೆಕ್ಟ್ ಆಗಿ ಹೇಳಿದ್ರಿ ಪಂಜೆ. ಈಗ ಕೆಲವರು ನೋಡಿ ಒಟ್ಟಾರ ಕಟ್ಟುವ ಕೋರ್ಸ್ ನಲ್ಲಿ ಮದುವೆ ಆಗ್ಲಿಲ್ಲ, ಈಗ ಕೋರ್ಸ್ ಕಳೆದುಕೊಂಡು ಒಂಟಿ ಪಿಲ್ಲರ್ನಾಗಿ ನಿಂತಿದ್ದಾರೆ. ಕಟ್ಲಿಕ್ಕೂ ಆಗುದಿಲ್ಲ, ಕೆಡಿಲಿಕ್ಕೂ ಆಗುದಿಲ್ಲ. ಮಂದ, ನಿನಗೆ ಈಗ ಮದ್ವೆ ವಯಸ್ಸು ಬರಬರಾಗ್ಯಾವ, ಸುಮ್ನ ಮದ್ವೆ ಆಗ. ಅಕ್ಕ ನಾನೇನ್ ಮದ್ವೆ ಆಗೋದಿಲ್ಲ ಅಂತ ಹೇಳದ್ನ, ಸದ್ಯಕ್ ಬೇಡ ಅಂದೆ. ಮಂದ, ಯಾವ್ಯಾವ ವಯಸ್ಸಿನಾಗ ಏನೇನ್ ಆಗ್ಬೇಕಾದ ಆದ್ರನ್ನ ಚಂದ. ವಯಸ್ಸಾದ್ಮೇಲೆ ಮದ್ವೆ ಆದ್ರೆ ಏನ್ ಪ್ರಯೋಜನ? ಸಣ್ಣ ಪುಟ್ಟ ಜಗಳದಿಂದ ಸಂಸಾರ ಕಿತ್ಕೊಂಡು ಹೋಗ್ತದ. ಆದ್ರೆ ನನಗಿಷ್ಟ ಆಗಂತ ಹುಡ್ಗ ಸಿಗ್ಬೇಕಲ್ಲ ಅಕ್ಕ. ಸಿಗ್ತಾರವ, ಹುಡುಕ್ಬೇಕಷ್ಟೇ. ಅಂದ್ರೇನು ಮನೆ ಮನೆಗೂ ಹೋಗಿ ಹುಡ್ಗನ್ ನೋಡೋದ? ಹಂಗ್ ಮಾಡೋದ್ರ ಜೊತೆಗೆ ನನ್ನ ಕರ್ಕೊಂಡು ಹೋಗುವ. ಪುಗಸೆಟ್ಟೆ ಊಟ ನಾಷ್ಟ ಸಿಗ್ತದೆ. ಅವ್ವ ಅಪ್ಪಚ್ಚಿ. ನೋಡ್ ಮಂದ, ಹುಡುಗನ್ ಹುಡುಕ್ಲಿಕ್ಕೆ ನಾವೇನ್ ಮನಿಗ್ ಹೋಗ್ಬೇಕಾಗಿಲ್ಲ. ನಾವ್ ಇದ್ ಕಡೆನ ಹುಡುಗರನ್ನ ಕರ್ಸನು. ಅದ್ ಹೇಗಕ್ಕ? ಸ್ವಯಂವರ ಮಾಡಿ. ಸ್ವಯಂವರ ಈ ಪದ್ಧತಿಗೆ ಅನಾದಿ ಕಾಲದಾಗ ಬುನಾದಿ ಹಾಕ್ಯಾರ್ರಿ. ಅಂದ್ರ ನಮ್ ಜನಕರಾಜನ ಮಗಳು ಜಾನಕಿನ್ ಮದುವೆ ಆಗ್ಲಿಕ್ಕೆ ರಾಮ ಶಿವಧನುಸನ್ 2 ತುಂಡು ಮಾಡಿ ಸೀತಾನ್ ಮದುವೆ ಆದ. ಈ ವಿಷಯ ನಿಮ್ಗೆಲ್ಲ ಗೊತ್ತಾದ. ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜೀವ ತುಂಬಬೇಕು, ಇವಿನ್ನೂ ಹೆಚ್ಚು ಬೆಳೆಸ್ಬೇಕಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಒಂದ್ಸಲ ಹೇಳ್ಯಾರ್ರಿ. ಸೊ ನಾವೀಗ ನಡೆಸ್ತಿರೋ ಸ್ವಯಂವರ ಕಾರ್ಯಕ್ರಮದಾಗ ಜಾನಕಿಯ ಸ್ಥಾನವನ್ನು ತುಂಬಾಕ ನಮ್ ಡಾಕ್ಟರ್ ಮಂದಾಕಿನಿ ಬರ್ಲಿಕತ್ತಾಳ್ರಿ. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಮಂದಾಕಿನಿ. ಹಾಯ್ ಮಂದಾ. ಹಲೋ. ಲಗುನ ನೀನ್ ಪರಿಚಯ ಮಾಡ್ಕೋರ. ನಮಸ್ಕಾರ, ನಾನು ಡಾಕ್ಟರ್ ಮಂದಾಕಿನಿ, ಫೇಮಸ್ ಲೇಡಿ ಡಾಕ್ಟರ್. ನಾನ್ ನಕ್ರೆ ಏಂಜಲ್, ನಕ್ರ ಮಾಡೋರ್ಗೆ ಡೆವಿಲ್. ಇದೇ ಮರ್ಯಾದೆ ಮಹಲ್ ನಲ್ಲಿ ನಮ್ಮೊಂದ್ ಕ್ಲಿನಿಕ್ ಇದೆ. ಆದ್ರೆ ಪೇಷಂಟ್ ಇಲ್ರಿ. ಎಲ್ಲಾರು ಇಲ್ಲಿ ಕೂಡ್ಲಿಕತ್ತಾರ ಅಂತ ಹೇಳಿದೆ. ಕೂಡ್ರಿ ಕೂಡ್ರಿ ಕೂಡ್ರಿ. ಮಂದ, ಕಲ್ಯಾಣ ಮಂಟಪ ಬುಕ್ ಮಾಡಿ ಮದುವೆ ಆಗೋ ಈ ಕಾಲದಾಗ ನೀ ಯಾಕೆ ಈ ಸ್ವಯಂವರ ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡಿ? ನೀನೇ ಹೇಳ್ದಲ್ಲಕ್ಕ. ಎಲ್ಲಾರ ಮುಂದೆ ನಾನು ಮರ್ಯಾದೆ ತೆಗಿಬೇಡ ಪ್ಲಾನ್ ಮಾಡಿ ಅಂತ ಹೇಳ. ಅದು ಸ್ವಯಂವರ ಕಾರ್ಯಕ್ರಮಕ್ಕೆ ಒಂದ್ ಹುಡುಗಿನ ನೋಡಕ್ಕೆ ಸುಮಾರು ಜನ ಹುಡುಗರು ಬರ್ತಾರೆ. ಆಯ್ಕೆ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಅದು ಅಲ್ಲದೆ ಬುದ್ಧಿವಂತ ಹುಡುಗನ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಅಂದ್ರೆ ನಾವೆಲ್ಲ ದಡ್ರೆ. ಅದು ಗೊತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಟ್ಟಾದ ಗಂಡಸರಿಗೆ ನೋ ಎಂಟ್ರಿ ಅಂತ ಹೇಳಿದ್ದೆ. ಡಿಪಿ ಅವ್ರ ದಂಡಪಿಂಡ ಅಲ್ಲ ಕಣೆ MP. ನೀವು ದಂಡಪಿಂಡ ಆಗಿದ್ದಕ್ಕನ ಸ್ವಯಂವರಕ್ಕೆ ನಿಮಗೆ ಎಂಟ್ರಿ ಕೊಡ್ಸಿಲ್ಲ. ಸುಮ್ಮನೆ ಕುತ್ಕೋರಿ, ಮತ್ತೆ ನೋಡು ಕ್ಯಾಕೆ ತೆಗಿತೀರಿ. ಸರಿಯಾಗಿ ಹೇಳಿದ್ರಿ ಮೈಲಾರಣ್ಣ. ಅಲ್ಲ MP ಅವರೇ, ಹೊರಗಡೆ ಬಂದು ಕೂತಿರೋ ಜನಗಳನ್ನ ಕೇಳಿ ನೀವು ಮಂದಳಿಗೆ ಸರಿಯಾದ ಜೋಡಿ ಅಂತ. ಅವ್ರ ಮುಖಕ್ಕೆ ಹೋಗದ್ಮೇಲಾದ್ರೂ ಇವ್ರು ಸರಿ ಹೋಗ್ಬೋದು. ಮಂದ, ನಿನ್ನ ಮಧುರವಾದ ಕಂಠದಿಂದ ಮೊದಲನೇ ವಾರ ಕರಿ ನೋಡುನು. ಪ್ರಿಯತಮೇ. ಸುಮ್ನೆ ಹೋಗಿ ಕೂತ್ಕೊಳ್ರಿ. ಮೋರೆಯ ತೋರೆಯ ಉಸಿರು ನಿಂತ್ಕಿದೆ ಕುಂಡ್ರಾಗ. ಮನವ ಕಾಡುವರು ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಆಕಿಲ್ಲೇ ಅದಾಳ್ರಿ. ನಿಮ್ ಹೆಸರ್ರಿ? ಕೇಳಿದ್ರೆ ಹೇಳ್ಬೇಡ. ಅಯ್ಯೋ, ಕೇಳೋಕ್ಕಿಂತ ಮೊದ್ಲೇ ಹೇಳ್ಬೇಕಿತ್ತಿಲ್ರಿ. ನನ್ನ ಹೆಸರೇ ಕೇಳಿದ್ರೆ ಹೇಳ್ಬೇಡ ಕಣ್ರಿ. ಕೇಳಿದ್ರೆ ಹೇಳ್ಬೇಡ. ಇದು ಒಂದ್ ಹೆಸರೇ. ನಂಗೂ ಇದೇ ಪ್ರಶ್ನೆ ಕೇಳ್ಬೇಕಂತ ಇತ್ತು, ಆದ್ರೆ ಹೆಸರಿಟ್ಟಿರೋ ಅಪ್ಪ ಅಮ್ಮನೇ ಇಲ್ವಲ್ಲ. ಹಾಳಾಗ್ ಹೋಗಲ್ರಿ. ಹಾಳಾಗೋಗಿಲ್ರಿ, ಮೇಲೋಗಿದ್ದಾರೆ. ಆಯ್ತ್ರಿ, ನಾ ಕೇಳಿದ ಪ್ರಶ್ನೆ ಬರಬ್ಬರ್ ಉತ್ತರ ಕೊಡ್ತೀರಲ್ಲ? ಕೊಡ್ತೀನ್ರಿ, ಇಲ್ಲಾಂದ್ರೆ ಹುಡುಗಿ ಸಿಗ್ಬೇಕಲ್ಲ. ಆಯ್ತ್ರಿ, ಕುಡಿಯೋದ್ರಾಗ ನಿಮಗ್ ಸಾಫ್ಟ್ ಡ್ರಿಂಕ್ಸ್ ಇರ್ತದ್ರ ಅಥವಾ ಫ್ರೂಟ್ ಜ್ಯೂಸ್ ಇರ್ತದ್ರ? ಎರಡು ಅಲ್ಲ, ಆ ಡ್ರಿಂಕ್ಸ್ ಇಷ್ಟ. ಆಕ್ಚುಲಿ ನಾನು ಬೆಳಿಗ್ಗೆ ತಿಂಡಿ ತಿಂದ ತಕ್ಷಣ ನೀರೇ ಕುಡಿಯಲ್ಲ, ಆ ಡ್ರಿಂಕ್ಸೇ ಕುಡಿಯೋದು. ಮತ್ತೆ ಕುಡಿದ್ ಬಂದಿಲ್ರಿ? ಕುಡ್ಕೊಂಡ್ ಬರ್ಬಾರ್ದಂತ ತಿಂಡಿ ತಿಂದಿಲ್ಲ. ಆಕ್ಚುಲಿ ನೀವ್ ಈ ಕಾರ್ಯಕ್ರಮಕ್ಕೆ ಯೋಗ್ಯರಲ್ಲ. ದಯವಿಟ್ಟು ಈ ಚೇರ್ನ ಖಾಲಿ ಮಾಡ್ರಿ. ಒಂದೇ ಪ್ರಶ್ನೆಗೆ ಚೇರ್ ಖಾಲಿ ಮಾಡಿಸ್ತೀರಲ್ರಿ ನೀವು. ಮತ್ತಿನ್ನೇನ್ರಿ, ನಾನೊಬ್ಳು ಡಾಕ್ಟ್ರು. ಬೀಡಿ ಸೇರ್ಕೊಂಡು ಕುಡ್ಕೊಂಡ್ ಕೂರೋರ್ನ ನಾನ್ ಮದ್ವೆ ಆಗಕ್ಕಾಗತ್ತಾ? ಬೇಡಿ ಸೇರ್ತಾರಂತ ಯಾರು ಹೇಳಿದ್ ನಿಮ್ಗೆ? ಅಂದ್ರೆ ನೀವು ಬೀಡಿ ಸಿಗರೇಟ್ ಸೇರಂಗಿಲ್ರ? ಸಿಗರೇಟ್ ಸೇದಲ್ಲ ಅಂತ ಯಾರು ಹೇಳಿದ್ದು? ಬೀಡಿ ಸೇದಲ್ಲ ಅಷ್ಟೇ. ಈ ಬೀಡಿಗಿಂತ ಸಿಗರೇಟ್ ಡೇಂಜರ್. ಅಕ್ಕ, ಇವ್ರನ್ನ ಮೊದ್ಲು ಆಚೆ ಕಳ್ಸು. ನೀವಲ್ಲ ಅಂದ್ರೆ ಯಾವ್ದಾರು ಹಳ್ಳಿ ಹುಡುಗಿನ ಮದ್ವೆ ತಿನ್ಬಿಡ್ರಿ, ಆಗ ನಾನೇ ಹೀರೋ ಇದ್ದಂಗಿರ್ಬೋದು. ಮಂದ, ಟೆನ್ಷನ್ ಮಾಡ್ಕೋಬೇಡ. ಇನ್ನೊಂದ್ ಹಾಡ ಹಾಡು. ಅಕ್ಕ, ನನ್ನ ಹಾಡು ಯಾಕೋ ವರ್ಕೌಟ್ ಆಗ್ಲಿಲ್ಲ. ಈ ಸರಿ ನೀನೇ ಹಾಡು. ಆಯ್ತಾಯ್ತು, ನೀವ್ ಒಪ್ಕೊಂಡ್ರ? ಬಾಬಾರೋ ಬಾರೋ ರಣಧೀರ. ಇಲ್ಲೇ
ಇಲ್ಲೇ ಕುಂತಿನಲ್ಲ ಇನ್ಯಾವ್ರ ಅಣ್ಣದಿನ ಕರಿತಿ ಬಂದ 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 ಕಿಂದರಿ ಜೋಗಿ ಈ ಕಿಂದರಿ ಜೋಗಿ. ಸರ ಕೊಡ್ರಿ. ಸರ ನಿಮ್ಮ ಹೆಸರ್ರಿ? ಗಲ್ಲಿಪುರದ ಜಲ್ಲಿರಾಮ ಅಂತ. ಗಲ್ಲಿಪುರದ ಜಲ್ಲಿರಾಮ ಏನ್ರಿ ಹೆಸರು ಹಿಂಗದ? ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತು ರೀ. ಇಷ್ಟ ಆದ್ಮೇಲೆ ಯಾಕೆ ಕೇಳ್ತೀರಾ? ನೀವು ನನಗೆ ಮೊದಲು ನೋಡ್ತಲೇ ತುಂಬಾ ಇಷ್ಟ ಆಗ್ಬಿಟ್ರಿ. ಸರ ನೀವು ನೋಡ್ಬೇಕಾದ ಹುಡುಗಿನ ಅಲ್ರಿ, ಇಲ್ಲಿ ಕುಂತಾಳ್ರಿ ಮಂದಾಕಿನಿ ಈಕಿನ್ರಿ. ಹೇಳ ಮಂದ ಹೇಳ ಈಕಿನಾರಿ ಈ ಕಾರ್ಯಕ್ರಮನ ಏರ್ಪಡಿಸಿರಕ್ರಿ. ಇರ್ಲಿ ಬಿಡ್ರಿ, ಅವ್ರ ಮದ್ವೆನೂ ಆಗ್ಲಿ. ಈ ಸ್ವಯಂವರದಲ್ಲಿ ನಾವು ನೀವು ಮದುವೆ ಆಗ್ಬಿಡೋಣ. ನಿಮ್ ಹೆಸರು ಬರಬ್ಬರ ಕ್ಲಾಸ್ ತಗೋತಾರ. ಗಲ್ಲಿಪುರ ಜಲ್ಲಿರಾಮ ಅದೇ ಕ್ಲಾಸ್ ತಗೋತೀರಿ? ಬಾಜುಕಿ ನಿಂತಕಿನ ನೀಕಿನ ನನ್ನ ಹೆಂಡತಿ ನೀವು ಮದುವೆ ಅಕ್ಕನಂತ್ರಿ. ಮದ್ವೆ ಆಗಿದ್ಯಾ? ನಂಬಕ್ಕೆ ಆಗ್ತಿವಲ್ರಿ. ಬರ್ರಿ ಸುಮ್ಮನ ಆಕಿ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟು ಎದ್ದೋಗ್ರೆ. ಐನೇನ ದುರ್ಗಾವ್ ನುಂಗ್ಲಿ ಬ್ಯಾರಂತ್ರು ಇಂತ ಅರ್ಬಿ ಹಾಕೋತಿ ಬ್ಯಾಪಾರೆ ಬ್ಯಾರೆ ರಣದೀರ ಅಂದಿ ಕಿಂದರಿಗೋಗಿ ಬಂದ. ನಾ ಬಿಟ್ರೆ ಅವನಿನ ಹಾರ್ಸ್ಕೊಂಡು ಹೋಗ್ಬಿಡ್ತಾನ. ಹೋಗ ಅದೇನು ಪ್ರಶ್ನೆ ಕೇಳ್ತಿ ಕೇಳ. ದೂರ ನಿಂತ್ಕೋಬೇಕ. ಆಯ್ತ್ರಿ ಸರ, ನಾ ಈಗ ಪ್ರಶ್ನೆ ಕೇಳ್ರೆ? ಅದೇನ್ ಪ್ರಶ್ನೆ ಕೇಳ್ತೀರ ಕೇಳಿ, ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಹುಡುಗಿ ಅವಳು ಅಂತ ಮಾತ್ರ ಹೇಳ್ಬೇಡಿ. ನಾನು ಮೊದಲು ನೋಡಿದ್ದು ನಿಮ್ಮನ್ನೇ ಮದುವೆ ಆಗ್ತೀನಿ. ಪಲ್ಲಿರಾಮ ಅಲ್ಲ ರೀ, ಗಲ್ಲಿಪುರ ಜಲ್ಲಿರಾಮ. ಯಾವ್ದೋ ಒಂದ್ ರಾಮ ಬಿಡ್ರಿ. ಸುಮ್ನ ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ರ. ನಾನ್ಯಾಕೆ ಹೋಗ್ಬೇಕು? ಮತ್ತಿನ್ನೆಂತ ಹುಡುಗಿ ನಮ್ಮ ರೇಣುಕಾ ಅಲ್ಲ ಮಂದ ಅಂತ ಹೇಳಿದ್ರು. ಮೊದಲು ನೋಡಿದ್ ಇವಳನ್ನ ಅಂತ ಹೇಳ್ತಿರಲ್ಲ. ನಡಕೊಮ್ಮೆ ಹೋಗ್ತೀನಿ ಬಿಡ್ರಿ. ಮನ್ಸ್ ಕನ್ಸಿಂದ ಹೇಳ್ದೆ. ಆಪ್ಷನ್ ಇಟ್ಕೊಂಡಿರಿ. ಏಕಿನ ರೇಣುಕಾ ಅಕ್ಕಿನ ನೀ ಯಾಕೋ ಈ ಕಾರ್ಯಕ್ರಮ ನಡೆಸ್ಕೊಡೋದು ಬ್ಯಾಡ ಸಿಕ್ಕತ್ತದ. ಅಲ್ಲಿ ಬಂದ್ ನನ್ ಬಾಜು ಕೂತ್ಕೋ. ಮೈಲಾರಪ್ಪನವ್ರೆ, ಒಬ್ಬ ತಿಳಿಗೇಡಿ ಈ ರೀತಿ ಮಾತಾಡ್ದ ಅಂತ ಎಲ್ಲರೂ ಹಾಗೆ ಇರ್ತಾರ? ಅಕ್ಕ, ಕಾರ್ಯಕ್ರಮನ ನೀನೇ ಮುಂದುವರ್ಸು. ಆಯ್ತು, ಹಾಡು ಮಾತ್ರ ನೀನ ಹಾಡ್ಬೇಕಾ? ಸರಿ ಅಕ್ಕ, ನಾನೇ ಹಾಡ್ತೀನಿ. ನೀವೆಲ್ಲರೂ ಹೋಗಿ ಕುತ್ಕೊಳ್ಳಿ. ಅವ್ರು ಬರೋಕಿಂತ ಮೊದ್ಲು ಉಸಿರು ನಿಂತ್ಗಿದ್ದಿತ್ತು. ಹೋಗ್ಕೊಂಡ್ರೋಗ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಹೋಗಿ ಕುತ್ಕೊಳ್ಳಿ. ಸರ್, ನೀವು ಕೇಳೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ನಾನು ಶುಂಠಿ ಕಾಫಿ ಶಿವ ಅಂತ, ನಮ್ಮಪ್ಪ ಸಪ್ಪೆ ಕಾಫಿ ದೇವ ಅಂತ. ಇದೇನ್ರಿ ಹೆಸರ್ನಾಗೆಲ್ಲ ಕಾಫಿ ಸೇರ್ಕೊಂಡದ? ನಿಮ್ ಕಾಫಿ ಅಂಗಡಿ ಅದಾರೆ? ಇಲ್ಲ, ತೋಟನೇ ಇದೆ. ಸೌದತ್ತಿ ಅಲ್ಲವ್ವ, ನಮ್ ಬಂದಾಗ ಬರಬ್ಬ ಹುಡುಗನ್ ಕೊಟ್ಟು ಕಳ್ಸಿ. ಹಾಗಿದ್ರೆ ಈಗಲೇ ಕೊಟ್ಟು ಮದುವೆ ಮಾಡಿಸ್ಬೋದಲ್ಲ? ಅಕ್ಕ, ಮೊದ್ಲು ಇಂಟರ್ವ್ಯೂ ಮಾಡು. ಕರೆಕ್ಟ್ ಅಲ್ಲ ಸರ? ಹೂ ಒಳಗ್ ಯಾವ್ದು ಇಷ್ಟ ರೀ? ಎಲ್ಲ ಹೂ ಇಷ್ಟ. ಎಲ್ಲ ಹೂ ಒಳಗ್ ಯಾವ ಹೂ ಇಷ್ಟ ರೀ? ಗುಲಾಬಿ. ನಮ್ ಮಂದಾಗನು ಗುಲಾಬಿ ಹೂ ಅಂದ್ರೆ ಬಹಳ ಇಷ್ಟ ರೀ. ನಾಷ್ಟ ಒಳಗ್ ಏನ್ ಸೇರ್ತದ ನಿಮ್ಗ? ಅವ್ರು ಯಾವ್ದು ಇಷ್ಟ ಹೇಳಿದಾರೆ ಹೇಳಿ, ನಾನು ಅದನ್ನ ಹೇಳ್ತೀನಿ. ಅದ್ ಹೇಳೋದಿತ್ತಂದ್ರ ನಿಮ್ಮನ್ನ ಯಾಕ್ರಿ ಸ್ವಯಂವರ ಕರೆಸ್ತಿದ್ವಿ. ನಿಮಗ್ ಯಾವ್ದು ಇಷ್ಟನೋ ಅದನ್ನ ಹೇಳ್ರಿ. ಅಲ್ವಾ? ಯಾರು ತಿನ್ಸ್ಯಾರನ್ರಿ? ಯಾರು ತಿನ್ಸಿಲ್ಲ, ನಾನೇ ಸುಮಾರು ಜನರಿಗೆ ತಿನ್ಸಿದ್ದೀನಿ. ನಮ್ ಮಂದಾಗ ಲಾಡು ಅಂದ್ರ ಬಹಳ ಇಷ್ಟ ರೀ. ಸಿನಿಮಾ ಒಳಗ್ ಯಾವ ಸಿನಿಮಾ ಇಷ್ಟ ರೀ? ಕನ್ನಡ, ಹಿಂದಿ, ತೆಲುಗು, ತಮಿಳ್? ಕೊರಗಜ್ಜ, ಹಿಂದಿಗೆ ಯಾವ ಭಾಷೆ ಸಿನಿಮಾ ಇಷ್ಟಪ್ಪ? ರಾಮ ಕೊರಗಜ್ಜ. ಸನ್ನಿ ಮೀರ್ದು ಪರಿ ಇರ್ನ ಸಂತಾನ ಮುತ್ತಿರ್ದು ಪರಿ ಇರ್ನ ಪುನಃ ಕುತ್ಕೆ ತುಂಬರೆ ಇರ್ನ ಕನ್ನಡಕನ ಪಿಲಿ ತುಂಬರೆ ದಾನೆ ಸೈಪರಿ ಕಟ್ಟಿಕೊಂಡಿರೋ ಬುಡದಿಲಿ ಬಂಡೆಕಲ್ಲಿನ ನಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ನೀವು ಸ್ವಯಂವರಕ್ಕೆ ವೇಷ ಮರೆಸ್ಕೊಂಡು ಬರ್ತಿರಲ್ಲ. ನಾಚಿಕೊಂಡ ಮತ್ತಿನ್ನೆಂತ ಮಾಡುದ? ಒಟ್ಟಾರದ ಗಂಡಸರಿಗೆ ಎಂಟ್ರಿ ಇಲ್ಲ ಅಂತ ನೀವೇ ಹೇಳಿದ್ದಲ್ಲ. ಬಾಯಿ ಮುಚ್ಕೊಂಡು ಬಂದ್ರೆ ಸರಿ. ನಿಂತ್ಕೊಳ್ಳಿ ಅಲ್ಲಿ. ಏನ್ ಮನೆ ಹೇಳ, ಏನ್ ಬ್ರಿಲಿಯಂಟ್ ನೀನು. ಈ ಐಡಿಯಾ ಏನಾದ್ರು ನನಗೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆನೇ ಆಗ್ಬಿಡ್ತಿತ್ತಲ್ಲೋ. ಅದಕ್ಕೆ ಕೊಡ್ಲಿಲ್ಲ. ಮಂದ, ಮುಂದಿನ ವರ್ಷ ಸಂಬಂಧ ಮತ್ತೆ ಹಾಡಾಡ್ತೀಯ? ಚಲುವಾಂತ ಚನ್ನಿಗನೆ ನಲಿದಾಡುವ. ಮಂಡ್ಯದಿಂದ ಓಡಿ ಬಂದ ಕಳ್ಳಿಗೋಯಿಂದ ಎಣ್ಣೆಕ್ಳು ಹತ್ರ ಬನ್ನಿ ಸ್ವಲ್ಪ ದೂರದಿಂದ. ನೀವು ಹೋಗ್ಕೊಂಡ್ರ ಸರ? ಹೋಗ್ಕೊಡ್ರಿ ಸರ. ನಿಮ್ ಹೆಸರು? ನನ್ನ ಹೆಸರು ಸಿಂಗಾನಲ್ಲು. ಸಿಂಗಾರಿನೇ? ಏ ಮರಿಗೌಡ. ನಮ್ಮ ಅಪ್ಪನ ಹೆಸರು ಬಾಣಾವರದ. ಬಂಗಾರಿ. ಏ ಬೋರೇಗೌಡ.
ಯಾಕೆ ಹೆಸರು ಚಂದಕ್ಕಿಲ್ವೇ? ಹೆಸರು ಬಾರಿ ಮಸ್ತ್ ಅವರಿ. ನಮ್ಮ ಊರ್ನಾಗ ನಮ್ದು 15 ಎಕರೆ ಹೊಲ, 10 ಎಕರೆ ತೋಟ, 108 ತೆಂಗಿನ ಮರ, 2 ಬಾವಿ, 9 ಪಂಪ್ ಸೆಟ್, ಒಂದೇ ಒಂದು ನೇಗಿಲು. ಆಮೇಲೆ 40 ಕುರಿ, 800 ಕೋಳಿ, 2 ಆಶಾ. ನಮ್ಮ ಅಪ್ಪ ಅಮ್ಮಂಗ್ ನಾನು ಒಬ್ನೇ ಕೂಸ ಕಸ್ಬು ವ್ಯವಸಾಯ. ಇಂಟ್ರೊಡಕ್ಷನ್ ಭಾರಿ ಮಸ್ತ್ ಮಾಡ್ಕೊಂಡ್ರೆ. ನಾವು ಹಂಗೆ. ಮರಿಗೌಡ್ರ, ನಿಮಗ್ ಮದುವೆ ಆಗ್ಬೇಕಂತ ಯಾಕೆ ಅನಿಸ್ತ್ರಿ? ನಾ ಗಂಡು ಅವಳು ಹೆಣ್ಣು, ಅದಕ್ಕೆ. ನಾ ಕೇಳಿದ್ ಹಂಗಲ್ರಿ, ಇದ ಸ್ವಯಂವರದಾಗ ಮದುವೆ ಆಗ್ಬೇಕಂತ ಯಾಕೆ ಅನಿಸ್ತ್ರಿ? ನೀವು ಸ್ವಯಂವರ ಮಡಿಕೊಂಡಿದ್ದೀರಲ್ಲ, ಅದಕ್ಕೆ. ಅಕ್ಕ ಕೇಳೋ ಪ್ರಶ್ನೆ ಸರಿಯಾಗಿ ಕೇಳ್ತ್ಯಾ? ಮರಿಗೌಡ್ರ, ನಿಮಗ್ ಯಾವ ಬಣ್ಣ ಇಷ್ಟ ರೀ? ಹಳದಿ. ನಮ್ ಮಂದಾಗ ಹಳದಿ ಬಣ್ಣನೇ ಇಷ್ಟ ರೀ. ಊಟದಾಗ ಏನ್ ಇಷ್ಟ ರೀ? ಊಟದಾಗೆ ಮುದ್ದೆ ಬಸ್ಸಾರು. ನಮ್ ಮಂದ ಡಾಕ್ಟರ್ ಆಗಿದ್ರು ಅಕ್ಕಿಗೆ ಮುದ್ದೆ ಬಸ್ಸಾರನೇ ಇಷ್ಟ ರೀ. ನೀವ್ ಯಾರನ್ನ ಹೆಚ್ಚು ಪ್ರೀತಿಸ್ತೀರಿ? ನಾನು ಏನ್ರಾಗೋಳ್ನ. ನಮ್ ಮಂದನು ಗಂಡನ ಪ್ರೀತಿಸ್ತಾರ ಅಂತ ಬರ್ದಾರ್ರಿ. ಕೂರ್ಸಿ ತಾಳಿ ಕಟ್ಬಿಡ್ತೀನಿ. ಈಗ್ಲೇ ಮದ್ವೆ ಆಗಕ್ ಆಗೋದಿಲ್ಲ. ಹೊರಗಡೆ ಒಬ್ರು ಕಾಯ್ತಾ ಇದಾರೆ. ಅವ್ರ ಪರೀಕ್ಷೆ ಆದ್ಮೇಲೆ ನಾನ್ ನಿರ್ಧಾರನ ಹೇಳ್ತೀನಿ. ನಾನ್ ಗೆದ್ದಿಲ್ವಾ? ಮತ್ತೆ ಕಮ್ಮಿ ಅವನಿಗೆ ಪರೀಕ್ಷೆ ಮಾಡಿ. ಓಯ್ ಅದ್ ಹಾಗಲ್ಲ ಮಾರೇರೆ, ಅವರು ಕೂಡ ಸ್ವಯಂವರಕ್ಕೆ ಅಂತಾನೆ ಬಂದಿದ್ದಾರೆ. ಇಷ್ಟೊತ್ತು ಕಾದಿದ್ದಾರೆ. ಅವ್ರನ್ನ ಹಾಗೆ ಕಳಿಸಿದ್ರೆ ಅವ್ರಿಗೆ ಬೇಜಾರಾಗುದಿಲ್ವಾ? ಅವ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನೀವೇ ಮದುವೆ ಆಗಿಲ್ವಾ? ಆಯ್ತು ನೋಡುಮ. ಈ ಹಳ್ಳಿ ಗಮಾರನಿಗಿಂತ ನನ್ನನ್ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿರ್ಲಿಲ್ವೇ? ಸುಮ್ನೆ ಹೋಗಿ ಕುತ್ಕೊಳ್ರಿ. ಆಯ್ತು ನಡೀರಪ್ಪ. ಮಂದ, ಇನ್ಯಾವ ಹಾಡ್ ಹಾಡ್ ಹುಡುಗನ್ ಕರಿತೀಯ? ಓಯ್ ನಿಯಾ ನೀ ಎಲ್ಲಿರುವೆ, ನಿನಗಾಗಿ ನಾ ಕಾದಿರುವೆ. ಕಾಯಿಸಿದ್ದು ನೀವು, ಕಾದಿದ್ದು ನಾನು. ಸರ ನೀವು ಕುಂಡ್ರಿ. ಸರ ನಿಮ್ ಹೆಸರ್ರಿ? ಹೆಸರು ಶಶಿಕುಮಾರ್, ತಂದೆ ಸುಕುಮಾರ್, ಸಾಫ್ಟ್ವೇರ್ ಇಂಜಿನಿಯರ್. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ಸರ ನೀವ್ ಇಷ್ಟು ಶ್ರೀಮಂತರದಿರಿ, ಈ ಸ್ವಯಂವರದಾಗ ಮದುವೆ ಆಗ್ಬೇಕಂತ ಯಾಕೆ ಬಂದ್ರಿ? ನೋಡಿ, ನಂಗೆ ಸಿಂಪಲ್ ಲೈಫ್ ಅಂದ್ರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಕಾಮನ್ ಪೀಪಲ್ ಕೂಡ ನಾನು ನೋಡಿ ಮಾತಾಡಿಸ್ಬೇಕು, ಅದೇ ನನ್ನ ಆಸೆ. ಸೂಪರ್ ರೀ ಸರ, ನಿಮ್ಮಂತ ಮಂದಿ ನಮಗ್ ಬಹಳ ಸೇರ್ತಾರ್ರಿ. ಅಂದ್ರೆ ಮದುವೆ ಮಾಡ್ಬಿಡಿ. ಸ್ವಯಂವರ ಅಂದ್ಮೇಲೆ ಪ್ರಶ್ನೆ ಕೇಳಬೇಕಲ್ಲೇನ್ರಿ? ಫಾರ್ಮಾಲಿಟೀಸ್ಗೆ ಕೇಳಿ ಕೇಳಿ ಕೇಳಿ. ಸರ, ಹಣ್ಣೊಳಗೆ ಯಾವ ಹಣ್ಣು ಇಷ್ಟ ರೀ? ಆಪಲ್. ಅಕ್ಕ ನನ್ಗೂ ಅದೇ ಹಣ್ಣು ಇಷ್ಟ. ಸರ, ನಿಮಗ್ ಸ್ವಾರ್ಥ ಬದುಕು ಇಷ್ಟ ರೀ ಅಥವಾ ಸಮಾಜ ಸೇವೆ ಇಷ್ಟ ರೀ? ಸಮಾಜ ಸೇವೆ. ಅಕ್ಕ ನನ್ಗೂ ಅದೇ ಇಷ್ಟ. ಸರ, ಮದುವೆ ಆದ್ಮೇಲೆ ನಿಮ್ ಹೆಂಡತಿನ ಹೆಂಗ್ ನೋಡ್ಕೋಬೇಕು ಅನ್ಕೊಂಡಿರಿ? ಕಣ್ಣು ಅವಳಾದ್ರೆ ರೆಪ್ಪೆ ನಾನಾಗ್ತೀನಿ. ನಮ್ಮಂದನು ತನ್ನ ಗಂಡನ ಕಣ್ಣಿಟ್ ನೋಡ್ಕೋಬೇಕು ಅನ್ಕೊಂಡ್ರಿ. ಅಕ್ಕ ಮದ್ವೆ ಫಿಕ್ಸ್. ಮದ್ವೆ ಆಯ್ತಾ? ಅವನ್ಗಿನ ಮುಂಚೆ ನಾನ್ ಖರ್ಚು ಹಾಕಿವ್ನಿ. ಅಂದ್ರೆ ಇವ್ರ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ನಾನ್ ಕೊಟ್ಟಿವ್ನಿ. ನೀನ್ ನನ್ನೇ ಮದ್ವೆ ಆಗ್ಬೇಕು. ಆದ್ರೆ ನನ್ಗೆ ಇವ್ರು ಇಷ್ಟ ಆಗಿದ್ದಾರೆ. ಇಷ್ಟಪಟ್ಟು ಮದ್ವೆ ಆಗಂಗಿದ್ರೆ ಸ್ವಯಂವರ ಏನಕ್ಕೆ ಮಾಡಿದ್ರಿ? ಮರಿಗೌಡ್ರ, ನೀವು ಸ್ವಲ್ಪ ಶಾಂತರಾಗ್ರಿ. ಮಂದ, 1 ನಿಮಿಷ ಬಾರ. ನೀವೇ ನೋಡ್ಕೊಂಡ್ ಕೂತೀರಿ, ಬರಲ್ಲ. ನಮ್ಮ ಮನೆಗೆ ಕರೆದದ್ದು. ಆ ಮರಿಗೌಡ ಯಾಕೋ ನಮ್ಮ ಮಂದನ್ ಬಿಡುವಂತ ಕಾಣುವಲ್ರಿ. ಹಾಗೆ ಅಂತೇಳಿ ಈ ಕಿಣ್ಣಿಯನ್ನು ಅಲ್ಲಿ ಗಮನ ಕೊಟ್ಟು ಮದುವೆ ಮಾಡಿಸ್ಬೇಕಾ? ಮದ್ವಿ ಮಾಡ್ತಿದ್ದಂದ್ರ ನಾ ಯಾಕೆ ಇಲ್ಲಿ ಕರಿತಿದ್ದೇನ್ರಿ? ಮತ್ತೀಗ ಎಂತ ಮಾಡುದಂತ ಹೇಳ್ತೀಯನಾ? ನೋಡಿ ಮರಿಗೌಡ್ರೆ, ನೀವಿಬ್ರು ಒಂದ್ ವಾರ ನಮ್ಮ ವಟಾರದಲ್ಲಿರಿ. ನಿಮ್ಮಿಬ್ರಲ್ಲಿ ಯಾರು ನಮ್ಮ ಮಂದನ ಮನಸ್ಸನ್ನ ಪ್ರೀತಿಯಿಂದ ಗೆಲ್ತಾರೋ ಅವ್ರಿಗೆ ನಮ್ಮ ಮಂದನ್ ಕೊಟ್ಟು ಮದುವೆ ಮಾಡ್ತೀವಿ. ಪ್ರೀತಿಯಿಂದ ಗೆಲ್ಲಿಲ್ಲ ಅಂದ್ರೆ ಕೈಗೆ ಅಕ್ಷತೆ ಕಾಲ್ ಕೊಡ್ತೀವಿ, ಗೆದ್ದೋರ್ ತಲೆಗೆ ಹಾಕ್ಬಿಟ್ಟು ಹೋಗಿ. ಬಟ್ಟೆ ಹಾಕೊಳ್ರಿ. ನಾನೇನ್ ಬರೀ ಮೈನಾಗ್ ಕುಂತೀವ್ನೆ, ಬೋನಿಯನ್ನು ಪೈಜಾಮ ಹಾಕಿಲ್ವೇ? ಬರೀ ಬನೀನ್ ಹಾಕೊಂಡ್ರೆ ಸಾಕ, ಶರ್ಟ್ ಹಾಕೊಳ್ರಿ. ಇದ್ಯಾಕಮ್ಮೆ ಮದ್ವೆಗ್ ಮುಂಚೆ ಇಷ್ಟೊಂದ್ ಗದ್ರಿಯೇ? ಇನ್ನೊಂದ್ಸಾರಿ ನನ್ನ ಅಮ್ಮಿ ಅಂದ್ರೆ ಕಾಫಿ ತಗೊಂಡ್ ಮುಖಕ್ಕೆ ಹಾಕ್ಬಿಡ್ತೀನಿ. ನಿನ್ನ ಅಮ್ಮಿ ಅಂದ್ರೆ ಏನೇನ್ ಡುಮ್ಮಿ ಅನ್ನಕಾಯ್ತದೆ? ನಿಮ್ ಜೊತೆ ಮಾತಾಡಕ್ ಬಂದಲ್ಲ, ನನ್ನ ಬುದ್ಧಿ ಸರಿ ಇಲ್ಲ. ಅದೀಗ ಗೊತ್ತಾಯ್ತಿ, ನಂಗೆ ಮುಂಚೆನೆ ಗೊತ್ತಿತ್ತು. ಸುಮ್ನೆ ಕಾಫಿ ಕುಡಿ. ಅದ್ಯಾಕ್ ಮುಖ ಸಿಂಡ್ರಿಸ್ಕೊಂಡ್ ಕೊಟ್ಟಿಯೇ? ಇದೇನ್ರಿ, ಕಾಫಿ ಕುಡಿಯೋವಾಗ ಈ ರೀತಿ ಸೌಂಡ್ ಮಾಡ್ತಿರಲ್ಲ? ಮತ್ತಿನ್ ಹೆಂಗ್ ಕುಡಿಬೇಕಮ್ಮೆ? ಹೋಗಿ ಪಕ್ಕದ ರೂಮ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದಾರೆ, ಅವ್ರನ್ನ ನೋಡ್ ಕಲ್ತ್ಕೊಳ್ಳಿ. ಅವ್ರೆಷ್ಟು ಸೈಲೆಂಟ್ ಆಗಿ ಕಾಫಿ ಕುಡಿತಾರೆ ಗೊತ್ತಾ? ಅವನಿಗೆ ತಾಕತ್ತಿಲ್ಲ, ಸೈಲೆಂಟ್ ಆಗಿ ಕಾಫಿ ಕುಡಿತಾನೆ. ನಾನ್ ಯಾಕಮ್ಮೆ ಅವನ್ ತರ ಕುಡಿಬೇಕು? ಬುದ್ಧಿ ಹೇಳಕ್ ಬಂದಲ್ಲ, ನನ್ ಚಪ್ಲಿ ತಗೊಂಡ್ ನಾನೇ ಹೊಡ್ಕೋಬೇಕು.
ಅಲ್ಲಿ ಬಾಗಿಲು ತಗ್ಬಿಟ್ಟಿದೆ ನೋಡು. ಅಪ್ಪ ಶಶಿಕುಮಾರ. ಏಯ್ ಶಶಿಕುಮಾರ ಅಲ್ರಿ ಶಶಿಕುಮಾರ. ನಾನೇನ್ ತೆಪ್ಪ ಹೇಳಿದ್ನಿ? ಇಲ್ಲ ನಂದೇ ತಪ್ಪು, ಹೇಳಿ. ನೋಡು ಶಶಿಕುಮಾರ, ನೀನು ನೋಡಕ್ ನನ್ಕಿನ್ನ ಸಂದಾಕಿದೀಯಾ? ಅದೇನೋ ಓದ್ ದಬ್ಬಾಕಿದೆ ಅಂತಲ್ಲ? ಏನೋ ಓದ್ ದಬ್ಬಾಕಿರೋದಲ್ಲ, ಸಾಫ್ಟ್ವೇರ್ ಇಂಜಿನಿಯರ್. ನಿಂಗ್ ಅರ್ಥ ಆಯ್ತದೆ, ನಂಗ್ ಅರ್ಥ ಆಗಕ್ಕಿಲ್ಲ. ಸರಿ, ಈಗ ಬಂದ್ ವಿಷಯ ಏನು? ಅಯ್ಯೋ ಬಡ್ಡೆತದೆ, ಹೇಳ್ತೀನಿ ಕೇಳು. ನೋಡು, ನೀನ್ ಎಲ್ಲೋದ್ರು ಹೆಣ್ ಸಿಗ್ತದೆ, ನನಗ್ ಸಿಗಕ್ಕಿಲ್ಲ. ಅದಕ್ಕೆ ಈ ಮನೆಯಾಗಿರೋ ಹುಡ್ಗಿನ ನಾನ್ ಲಗ್ನ ಆಯ್ತೀನಿ, ನೀನ್ ಸುಮ್ಕೆ ಹೊಂಟೋಗೋ. ಏನ್ ಚೆನ್ನಾಗ್ ಮಾತಾಡ್ತೀಯ ಮರಿಗೌಡ, ಕೈಗೆ ಸಿಕ್ಕಿರೋ ಹಣ್ಣನ್ ಬಿಟ್ಬಿಡ್ಬೇಕಾ? ದೇವ್ರ ಮುಗ್ ಬಿಡ್ಬೇಡಪ್ಪ. ಬೇಕಾರೆ ನಮ್ಮ ಹಳ್ಳಿನಾಗ 2 ಎಕರೆ ಜಮೀನದೆ, ಅದು ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ, ಹೊಂಟೋಗು. ನಿಮ್ ಊರಲ್ಲಿರೋ ಜಮೀನ್ ತಗೊಂಡ್ ನಾನೇನ್ ಉಳ್ಮೆ ಮಾಡ್ಕೊಂಡ್ ಕೂತ್ಕೊಳ್ಳ? ಮಾಡ್ಲಾ, ಕಷ್ಟಪಟ್ಟು ಗೇಮೆ ಮಾಡಿದ್ರೆ ಬೆಳ್ಕೊಂಡ್ಮೇಲೆ ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡು ಆರಾಮಾಗಿರ್ಬೋದು. ಅಪ್ಪ ತಂದೆ ಎಲ್ಡು ಒಂದೇ ಕಲ. ಈ ವ್ಯವಸಾಯ ಮಾಡ್ಕೊಂಡೆಲ್ಲ ನಂಗೆ ಬದುಕಕ್ಕಾಗಲ್ಲ. ನಿನ್ ದಾರಿ ನೀನ್ ನೋಡ್ಕೋ, ನನ್ ದಾರಿ ನಾನ್ ನೋಡ್ಕೊಳ್ತೀನಿ. ಅದಕ್ಕೆ ಯಾಕೋ ಹಂಗಂದಿಯೇ? ಹೋಗ್ಲಿ, ಜಮೀನ್ ಬೇಡ ಅಂದ್ರೆ ಬಿಟ್ಬಿಡು, ನಿನ್ಗೆ ಏನ್ ಬೇಕೋ ಕೇಳ ಕೊಟ್ಬಿಡ್ತೀನಿ. ಏನ್ ನಾನ್ ಕೇಳಿದ್ದೆಲ್ಲ ಕೊಟ್ಬಿಡ್ತೀಯಾ? ಅಯ್ಯೋ ಪೆದ್ನೆ, ಆ ಹೆಣ್ಣಿಗೋಸ್ಕರ ನಾನು ಏನ್ ಬೇಕಾದ್ರೆ ಕೊಡ್ತೀನಿ, ಕೇಳ. ಹಾಗಿದ್ರೆ ಒಂದ್ 5 ಲಕ್ಷ ಕೊಟ್ಬಿಡು, ನಾನ್ ಬೇರೆ ಹುಡುಗಿ ನೋಡ್ಕೊತೀನಿ. ಅಷ್ಟೇ ತಾನೆ, ಇದ್ದೇ ಮಾತು. ನೀನ್ ಆ ಹುಡುಗಿ ತಂಟೆಗೆ ಹೋಗ್ಬಾರ್ದು. ನಾನು ಈಗ್ಲೇ ಊರಿಗೆ ಫೋನ್ ಮಾಡಿ ದುಡ್ಡು ತರಿಸ್ತೀನಿ, ತಗೊಂಡು ಎಲ್ಲಾರ ಬದುಕೋ ಹೋಗು. ನಿಜವಾಗ್ಲೂ 5 ಲಕ್ಷ ರೂಪಾಯಿ ಕೊಡ್ತೀರಾ? ಅಯ್ಯೋ ಮಂಕ್ ಮುದವೆ, ನಿಮ್ಮ ಅಪ್ಪನಾಣೆಗೋ, ನಂಗ ಹುಡುಗಿ ಬೇಕಷ್ಟೇ. ಆಯ್ತು ಬಿಡ್ಲಾ? ರೀ ಶಶಿಕುಮಾರ ಅವರ, ಯಾಕ್ರಿ ಮದುವೆ ಬೇಡ ಅನ್ಲಿಕತ್ತೀರಿ? ನನಗೆ ಈ ಮದುವೆ ಬೇಡವಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಬೇಡ ಆಗದ ಕಾರಣ ಹೇಳ್ರಿ. ಹೋಗ್ಲಿ ಬಿಡವ, ಮಂದನ ಮದ್ವೆ ಆಗಕ್ಕೆ ಇವನೊಬ್ನೇ ನಾ ಹುಡುಗ ಇರೋದು. ನನ್ನಂತವ್ರು ಸುಮಾರು ಜನ ಕ್ಯೂನಲ್ಲಿ ಇದ್ದೀವಿ. ನಿಮ್ಮಂತರ ಕ್ಯೂ ಅಲ್ಲಿ ನಿಲ್ಲಕ್ಕೆ ಸರಿ, ಮದ್ವೆ ಆಗಕ್ಕಲ್ಲ. ಮತ್ತಿನ್ನೇನ್ರಿ, ನನ್ ಪರ ಮಾತಾಡೋ ತರ ಮಾತಾಡಿ ನಿಮ್ ಬೇಳನ್ ಬೇಯಿಸ್ಕೊತಿದ್ದೀರಾ? ಈ ಅವಮಾನ ನನಗೆ ಸಹಿಸ್ಕೊಳಿಕ್ ಆಗವಲ್ತು. ನಿಮ್ಗೇನು ಅವಮಾನ ಆಯ್ತ್ರಿ? ನನಗೆಲ್ಲ ಪ್ರಾಣಿ ನಮ್ ಜಿ.ಪಿ ಅವ್ರಿಗೆ ಗೋರಿ ಪಾಳ್ಯ ಅಲ್ಲ ಕೊಣ MP. ಈ ಕರೆಕ್ಷನ್ ಒಂದ್ ಮಸ್ತ್ ಮಾಡ್ತಿರೋಣ. ಆಯ್ಕೆ ಎಷ್ಟು ನಿಮ್ ಮಾರಿ ಮೇಲೆ ಹೋದ್ರು ನಿಮ್ಗೆ ಎದಲಸ್ತದಲ್ಲ, ಕೇಳಿ ಕೇಳಿ ಉಗಿಸ್ಕೊತೀರಿ. ನಾನ್ ವೆಜಿಟೇಬಲ್ ಫ್ರೂಟ್, ಅದೇನ್ ನಾನ್ ವೆಜ್ ಅಂತ ಮಾತಾಡ್ತೀಯೋ? ಹೌದ್ರಿ, ನಮ್ ಯಜಮಾನ್ ಹೇಳಿಕತ್ತದ್ ಬರಬರ್ದರಿ. ಮಂದ ನಿಮ್ಮನ್ ಮದ್ವೆ ಆಗಂಗಿಲ್ಲ ಅಂದ್ರೂ ಯಾಕ್ರಿ ಎಲ್ಲಾ ವಿಷಯ ನಿಮ್ ಉದಾಹರಣೆ ಕೊಟ್ಟು ಮಾತಾಡ್ತೀರಿ? ಈಗ ನೀವೇನ್ ಕಿತ್ತಾಡ್ತಾನೆ ಇರ್ತೀರಾ, ಇಲ್ಲ ಒಂಟಿ ಆಗಿರ್ಬೇಕು ಅನ್ನೋ ಈ ಒಂಟಿನ ಕಳ್ಸ್ಕೊಡ್ತೀರ? ಓಯ್ ಮರಿಗೌಡ್ರೆ, ಈಗ್ಲೇ ಅಂತದಕ್ಕೆ ಮಾರೇ ಇವ್ರು ಹೋಗ್ಬೇಕು? ಬೇಡ ಬಿಡ್ರಿ, ಇಲ್ಲೇ ಮೂಲ ಕಟ್ಟಾಕೊಳ್ರಿ. ಕಟ್ಟಾಕೊಂಡ್ರೆ ಇರೋರು ಯಾರ್ರಿ? ನಂಗೆ ಮದುವೆ ಇಷ್ಟ ಇಲ್ಲ, ಹೋಗ್ತೀನಿ ಅಷ್ಟೇ. ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ಸ್ವಯಂವರಕ್ಕೆ ಯಾಕ್ರಿ ಬಂದ್ರಿ? ಏನೋ ಸ್ವಯಂವರ ಆಗ್ತಿದ್ದಂಗೆ ಮದುವೆ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಬೇರೆ ಇಲ್ಲಿ ಇರ್ಬೇಕು ಅಂತ ಇದ್ದೀರಾ? ಇನ್ನು ಎಷ್ಟ್ ದಿನ ಅಂತ ಕಾಯೋದ್ರಿ? ನಮ್ಗೇನ್ ಬೇರೆ ಹುಡುಗಿ ಸಿಗಲ್ವಾ? ಒಂದೇನ್ ಗ್ರೂಪ್ ಖುಷಿ. ಈಗ ತಾನೇ ನಂಗೆ ಫೋನ್ ಬಂದಿತ್ತು. ಎಂತ ಅಂತ ಮಾರ್ರೆ? ಕೋಟ್ಯಾಧಿಪತಿ ಮಗಳೊಬ್ಳು PhD ಮಾಡಿದ್ದಾಳಂತೆ, ನನ್ ಫೋಟೋ ನೋಡ್ಬಿಟ್ಟು ಒಪ್ಕೊಂಡಿದ್ದಾಳಂತೆ. ಅಂತ ಕೊಬ್ಬರಿ ಮೆಟಲ್ ಸಿಗ್ಬೇಕಾದ್ರೆ ನಿಮ್ಮಂತ ಸಕ್ಕರೆ ಹಚ್ಚಿಗೆ ಯಾಕ್ರಿ ಜಗಳ ಆಡ್ಲಿ? ಎಂತ ನಮ್ಮ ಪೆಂಗುವಿನ ಸಕ್ಕರೆ ಹಚ್ಚ? ಮತ್ತೆ ಇಷ್ಟು ದಿವಸ ಸಕ್ಕರೆ ಹಚ್ಚಿ ನಿಂದೇನು ಅಪ್ಪೇಳ್ತಿದ್ದೆ? ಕೊಬ್ಬರಿ ಮಿಠಾಯಿ ಆಫರ್ ಇರ್ಲಿಲ್ವಲ್ಲ, ಅದಕ್ಕೆ. ಏಯ್, ತಲೆ ಎಲ್ಲ ಮಾತಾಡ್ಬೇಡಿ. ಇಷ್ಟ ಇಲ್ಲ ಅಂದ್ರೆ ರೈಟ್ ಹೇಳ್ತೀರಿ. ನನ್ ಮದುವೆ ಆಯ್ತಾಳೆ, ಮಾಡ್ಕೊಳ್ರಿ. ನಿಮ್ಗೂ ಅವಳಿಗೂ ಈಡು ಜೋಡು ಸರಿಯಾಗಿದೆ. ಶಶಿಕುಮಾರ ಅವರ, ಶಶಿಕುಮಾರ ಅವರ, ಅಯ್ಯೋ, ಅಕ್ಕ, ಹೋಗ್ಲಿ ಬಿಡು. ನನ್ ಬಗ್ಗೆ ಈ ರೀತಿ ಮಾತಾಡೋರ್ನ ನಾನ್ ಮದ್ವೆ ಆಗ್ಬೇಕಾ? ಮಂದ ಅದ್ ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀ ಸುಮ್ನಿರಮ್ಮ. ಯಾರೇನೇ ಅಂದ್ರು ಇವಳೇ ನನ್ನ ಎಂಡ್ರು. ಹಾಗಂತ ನಾನ್ ಹೇಳಿದ್ನಾ? ನೀನೇ ನಮಗೆ ಹೇಳೋದು? ಪಂದ್ಯದಾಗ ಇಬ್ರೇ ಗೆದ್ದಿದ್ದು, ಅವನು ಆದ್ಮೇಲೆ ನಾನೇ ತಾನೇ ಇಲ್ಲ. ಅವ್ನ್ ಹೋದ ಅಂತ ನಾನ್ ಯಾಕ್ರಿ ನಿಮ್ಮನ್ ಮದ್ವೆ ಆಗ್ಬೇಕು? ಯಾಕೆ ಏನು ಅಂತ ಏನ್ ನಮಗೆ ಕೇಳ್ತೀಯ? ಮತ್ ಸ್ವಯಂವರ ಪಂದ್ಯ ಯಾಕಮ್ಮ ಮಾಡಿದ್ದೆ? ಅವ್ನ್ ಹೋದ ಅಂತ ನಾನ್ ಯಾಕ್ರಿ ನಿಮ್ಮನ್ ಮದ್ವೆ ಆಗ್ಬೇಕು? ಯಾಕೆ ಏನು ಅಂತ ಏನ್ ನಮಗೆ ಕೇಳ್ತೀಯ? ಮತ್ ಸ್ವಯಂವರ ಪಂದ್ಯ ಯಾಕಮ್ಮ ಮಾಡಿದ್ದೆ? ನಿಮ್ಮಂತ ಮಾಸ್ಟರ್ ಪೀಸ್ ಸಿಗ್ತದ ಅಂತ ಹೇಳಿ ಈಗೇನ್ ಕನಸು ಬಿದ್ದಿತ್ತನ್ರಿ? ಈ ಸಿಕ್ಕಿವಲ್ಲ ನನ್ನ ಮದ್ವೆ ಆಗಕ್ಕೆ ಏನ್ ಮಲ್ಲಾಗ್ರಿದಕ್ಕೆ? ರೀ, ನಾನೊಬ್ಳು ಡಾಕ್ಟ್ರು, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಡಾಕ್ಟರ್ ಆದ್ರೂ ಅಷ್ಟೇ, ಟ್ರ್ಯಾಕ್ಟರ್ ಆದ್ರೂ ಅಷ್ಟೇ, ನೀನೇ ನನ್ನ ಎಂಡ್ರು. ರೀ ಕುರಿಗೌಡ್ರ, ಕುರಿ ನೀನು, ನಾನ್ ಮರಿಗೌಡ. ಅವ್ರ ಬಿಡ್ರಿ, ಮದ್ವಿಕ್ಕಿಂತ ಮೊದ್ಲಕ್ಕೆ ಎಷ್ಟ್ ಹೆದರ್ಸ್ತೀರಿ? ಸುಮ್ಕೆ ಒಪ್ಕೊಂಡ್ ಲಗ್ನ ಆದ್ರೆ ನಾನ್ ಯಾಕ್ರಿ ಎದುರ್ಸ್ಲಿ? ಓಯ್ ಮರಿಗೌಡ್ರೆ, ಆದದ್ದು ಆಯ್ತು, ನಿಮಗೆ ಸೂಟ್ ಆಗುವ ಒಂದು ಹುಡುಗಿಯನ್ನು ಮದುವೆ ಆಗಿಯಲ್ಲ? ಅದ್ಯಾಕಯ್ಯ ಹಂಗಂದಿಯೇ? ನಂದು ಇವಳ್ದು ಜೋಡಿ ಚಂದಕ್ಕಿಲ್ವೇ? ನಾನು ಇವಳು ಲಗ್ನ ಆಗಿ ಕೈ ಕೈ ಹಿಡ್ಕೊಂಡು ಹಳ್ಳಿದಾರಿನಾಗ ಓತಾ ಇದ್ರೆ ಹಿಂಗೆ ಬಾಯ್ ಮೇಲೆ ಕೈ ಮಡಿಕೊಂಡು ನೋಡ್ತಾರೆ. ಎಂತ ಜೋಡಿ ಅಂತಾನ? ಇನ್ನೊಂದ್ ಕಿತ ಹಿಂಗೆಲ್ಲ ಮಾತಾಡಿದ್ರೆ ನಮ್ ತಾಯಣಗೂ ಸಂದಕ್ಕಿರಲ್ಲ. ಹರಿಗೌಡ್ರೆ, ಕೊನೆಯದಾಗಿ ನಿಮ್ ನಿರ್ಧಾರ ಏನು ಅಂತ ಹೇಳ್ಬಿಡಿ. ಇನ್ನೇನೇ ನಿರ್ಧಾರ ಕೇಳಿ? ನನ್ನ ನಿರ್ಧಾರ ಒಂದೇ,
ಈಗ ನನ್ ಲಗ್ನ ಆಗ್ಬೇಕು. ಒಳ್ಳೆ ಮಾತಲ್ಲಿ ಲಗ್ನ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಮ್ಮೂರಿಂದ 15 ಲಾರಿ ಜನಗಳನ್ನ ಕರ್ಕ ಬಂದ್ಬಿಟ್ಟು ನಿಮ್ ವಟಾರದ ಸಮೇತ ನಿಮ್ನು ಮಠಾಸ್ ಮಾಡಿಸ್ಬಿಡ್ತೀನಿ. ರೇಣುಕವ್ವ ಹೋಗಿ ಎಂತ ಗಂಡ್ ಸೆಲೆಕ್ಟ್ ಮಾಡ್ಬಿಟ್ಟವ. ಈವಮ್ಮ ಏನ್ ಸೆಲೆಕ್ಟ್ ಮಾಡೋದು, ನಾನೇ ಸೆಲೆಕ್ಟ್ ಆಗಿವ್ನಿ. ನೋಡಮ್ಮಿ, ನೀನ್ ಇವ್ರ ಮಾತೆಲ್ಲ ಬಿಟ್ಟು ನನ್ ಜೊತೆ ನಮ್ಮ ಹಳ್ಳಿಗ್ ಬಾ, ನಿನ್ನ ರಾಣಿ ತರ ನೋಡ್ಕೊತೀನಿ ಮಂಗ್ಪೂದೇವಿ. ನಿಮ್ ಜೊತೆ ಬಂದ್ರೆ ಎಂತ ರಾಣಿ ತರ ಇರ್ತೀನಿ ಅಂತ ನಂಗೆ ಈಗ್ಲೇ ಗೊತ್ತಾಗ್ತಿದೆ. ಇದ್ ಯಾಕೊಮ್ಮೆ ಅಪ್ಸಪ್ಪನದ್ ಮಾತಾಡಿಯೇ, ನಾನೇ ಚಂದಾಗಿ ನೋಡ್ಕೊಳಕಿಲ್ಲ ಅನ್ನೆ. ಬಾ ಊರ್ಗೆ ಬಡ್ಡಿ ಕುಸೆ. ಈ ಮರಿಗೌಡ ಏನ್ರಿ ಇದು ಬಡ್ಡಿ ಕೋಸ ಗಿಡ್ಡಿ ಕೋಸ ಅನ್ಕೊಂಡ? ಏನ್ರಿಗೆ ಇನ್ನೇನಂತ ಕರೀತಾರಮ್ಮ? ಸುಮ್ನೆ ಏನೇನ ಹೇಳಿ ಇವಳು ತಲೆ ಕೆಡ್ಸ್ಬೇಡ. ನೀನ್ ಹೋಗಮ್ಮೆ ತಲೆ ಕೆರ್ಕೊಬಾ. ನಾನು ಇಲ್ಲೇ ನಿಂತ್ಕೊಂಡು ತಲೆ ಕೆರ್ಕೋತೀನಿ. ನಾನ್ ಹೇಳಿದ್ದು ಬಾಚನ್ಗೆ ತಗ ತಲೆ ಕೆರ್ಕೊ ಅಂತ, ಇಲ್ಲೇ ಉಚ್ಚಿ ತರ ನಿಂತ್ಕೊಂಡ್ ಕೆರ್ಕೊ ಅಂತಲ್ಲ. ಓಯ್ ಮಂದ, ಈ ಜನ ಒಂದು ನಮೂನೆಯ ಬೆನ್ನು ಬೀಳದ ಬೇತಾಳ ಮಾರೈತಿ. ಯಾವಂದಮ್ಮೆ ಬೇತಾಳ ಅಂತಿದ್ಯಾ? ತೆಗೆದು ಬಿಟ್ಟ ಅಂದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಕುಡ್ತಾ ಇರ್ಬಿಡ್ಬೇಕು. ನೀನ್ ಹೋಗ್ ಬೇಗ ರೆಡಿ ಆಗ್ಬಿಟ್ಟು ಹೋಗು. ಅದು ಗಿದ್ದು ಅಂದ್ರೆ ಲಾರಿ ಬಂದೆ. ಏ ನರಿಗೌಡ್ರೆ, ನೀನ್ ಹುಲಿನ? ನಾನ್ ಮರಿಗೊಡಕಲ್ಲ. ಅವರ ಬಿಡ್ರಿ, ನಮ್ ಚಂದಾಕಿನಿ. ಚಂದಾಕಿನಿ ಯಾರ? ನಿಮ್ ಏನ್ತ್ರಿ? ಅವಳ ಮಂದಾಕಿನಿ ಕಲ್ಲ. ಅಕ್ಕಿನ ಬಿಡ್ರಿ, ಅಕ್ಕಿ ಪ್ಯಾಟೆ ಒಳಗ್ ಓದಿ ಬೆಳದ್ ಹುಡುಗಿ. ಅಕ್ಕಿ ಹಳ್ಳಿ ಜೀವನಕ್ಕೆ ಹೊಂದ್ಕೊಳ್ಳೋದು ತ್ರಾಸ ಆಗ್ತದ್ರಿ. ಹಂಗಂತ ನಿಮ್ಮಲ್ಲೇ ಬಿಟ್ಟೋಗ್ಲಾ? ನಾ ಹೇಳಿದ್ ಹಂಗಲ್ರಿ, ಚಂದಂಗ್ ನೋಡ್ಕೋರಿ. ಏನ್ರಿ ನನ್ನ ಹೆಂಡ್ರನ್ನ ನಾನ್ ಚೆನ್ನಾಗಿ ನೋಡ್ಕೊಳ್ತೇನೆ, ನೀನ್ ಚೆನ್ನಾಗಿ ನೋಡ್ಕೊಂಡಿಯೇ. ನೀನ್ ಮೈಲಾರಿ ಹೇಳಪ್ಪ ನೀ. ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೈ ಕಟ್ ಬಾ ಮುಚ್ಚ್. ಇದಕ್ಕೆ ಲಾಯಕ್. ಬಂದ್ರೆ ಹೋಗೋಣ. ಇದನ್ನೆಲ್ಲ ಯಾಕಮ್ಮಿ ತಂದೆ? ಮತ್ತಿನ್ನೇನ್ ಮಾಡ್ಲಿ, ನಿಮ್ ಹಳ್ಳಿನಲ್ಲಿ ನನ್ ಡಾಕ್ಟರ್ ಕೆಲ್ಸನ ಮುಂದುವರಿಸ್ತೀನಿ. ಕ್ಯಾಗತ್ ಪಕ್ಕಕ್ ಬಿಸಾಕಮ್ಮಿ. ಯಾಕೆ? ಲಗ್ನ ಆದ್ಬೇಕು ನೀನ್ ಡಾಕ್ಟರ್ ಗಿರಿ ಮಾಡಿ. ಮತ್ತಿನ್ನೇನ್ ಮಾಡ್ಲಿ? ವಾತಾರಿ ಕೆದ್ದು ಮಂಕ್ರಿ ಕಂಕಳನಾಗ್ ಮಡಿಕೊಂಡು ಸಗಣಿ ಬಾ ಚಾಕಬೇಕು. ಏನಪ್ಪ, ಯಾಕೆ ಹಿಂಗ್ ಕ್ಲಿನಿಕ್ ಹಾಕೊಂಡು ಹೋಗ ಬಾಯ್ ಪಡ್ಕೊಂಡಿ? ಅಕ್ಕ, ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು. ನಿಮ್ ಮದ್ದ ಬದುಕಿದಾಗ ಇನ್ನೊಂದ್ ಮದ್ವೆ ಆಗ್ಲಿಕ್ಕೆ ಆಗ್ತಾವೇನ? ಅದು ಅಲ್ದೆ ಎಫ್ಎಂ ನಿನ್ ಗಂಡ ಅಂತ ಹೇಳಿವಿ. ಅದು ಕರೆಕ್ಟ್ ಅಕ್ಕ. ಇಂತ ಕನ್ಸ್ ಬಿದ್ರೆ ನಾನೇನ್ ಮಾಡ್ಲಿ? ಕ್ಲಿನಿಕ್ ನ ಖಾಲಿ ಕುಂತಾಗ ನೋನ ಹೊಡಿತಿರ್ತೀಯಲ್ಲ, ಅದಕ್ಕ ಇಂತ ಕನಸ್ ಬೀಳ್ತಾವ. ಇಂತ ಕನಸ್ ಬೀಳ್ಬಾರ್ದಂದ್ರ ಈ ಕ್ಲಿನಿಕ್ ಕ್ಲೋಸ್ ಮಾಡಿ ದೊಡ್ಡ ಹಾಸ್ಪಿಟಲ್ ನಾಗ ನರ್ಸ್ ಕೆಲ್ಸ ಸೇರ್ಕೊ.